ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಮೊದಲ ಹಂತದಲ್ಲಿ ಯಾರಿರ್ತಾರೆ ಅನ್ನುವಂಥ ಕುತೂಹಲಕ್ಕೆ ಉತ್ತರ ಸಿಕ್ಕಾಗಿದೆ. ಖಾತೆಗಳ ಹಂಚಿಕೆಯಾಗಿದೆ. ಎರಡನೇ ಹಂತದಲ್ಲಿ ಯಾರು ಮಂತ್ರಿಗಳಾಗ್ತಾರೆ, ಇದಕ್ಕಾಗಿ ಸದ್ಯ ಪ್ರಯತ್ನ ನಡೀತಾ ಇರೋದು. ಸದ್ಯ ಎರಡನೇ ಹಂತದ ವಿಸ್ತರಣೆಯ ವೇಳೆ ನಮ್ಮನ್ನು ಪರಿಗಣಿಸಿ ಅಂತ ಶಾಸಕರ ಬೆಂಬಲಿಗರು ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. ಸಚಿವ ಸ್ಥಾನ ಕೊಡಿ ಅಂತ. ವಿಜಯಪುರದಲ್ಲೂ ಕೂಡ ಶಿವಾನಂದ ಪಾಟೀಲ್ ಅವರಿಗೆ ಅವಕಾಶ ಮತ್ತೆ ಕೊಡಬೇಕು ಅನ್ನುವಂಥ ಬೇಡಿಕೆ. ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಶಿವಾನಂದ ಪಾಟೀಲ್ ಅವರಿಗೆ ಈಗ ಮೊದಲ ಹಂತದಲ್ಲಿ ಅವಕಾಶ ಸಿಕ್ಕಿಲ್ಲ. ಎರಡನೇ ಹಂತದಲ್ಲಿ ಅವರಿಗೆ ಅವಕಾಶ ಕೊಡಿ ಅಂತ ಅವರ ಬೆಂಬಲಿಗರು ಬೇಡಿಕೆ ಇಡ್ತಾ ಇದ್ದಾರೆ. ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಸಭೆ ನಡೆಸಿದ್ದಾರೆ ಅವರ ಬೆಂಬಲಿಗರು. ಎರಡನೇ ಹಂತದ ವಿಸ್ತರಣೆಯ ಸಂದರ್ಭದಲ್ಲಿ ಅವರಿಗೆ ಅವಕಾಶ ಕೊಡಬೇಕು, ಶಿವಾನಂದ ಪಾಟೀಲ್ರಿಗೆ ಮತ್ತೆ ಮುಂದುವರಿಸಬೇಕು ಅವರನ್ನ ಸಚಿವರನ್ನಾಗಿ ಅನ್ನೋ ಬೇಡಿಕೆಯನ್ನು ಇಟ್ಟಿರೋದು ದೃಶ್ಯ ನೋಡ್ತಾ ಇದ್ದೀರಿ. ಮಾನ್ಯ ಸಚಿವ ಶಿವಾನಂದ ಪಾಟೀಲ್ರವರಿಗೆ ಮತ್ತೆ ಸಚಿವ ಸ್ಥಾನವನ್ನು ಕೊಡಬೇಕನ್ನಂಥ ಒಂದು ವಿಚಾರದಲ್ಲಿ ಇವತ್ತಿನ ದಿವಸ ಬಸವನ ಬಾಗೇವಾಡಿ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಿನಿಂದ 83 ಹಳ್ಳಿಗಳಿಂದ ಆಗಮಿಸಿ ಮತ್ತೆ ಅವರಿಗೆ ಸಚಿವ ಸ್ಥಾನವನ್ನು ಒದಗಿಸಿಕೊಡಬೇಕು, ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕನ್ನೋಂಥ ಒತ್ತಾಯವನ್ನು ಹಾಕಿ ಇವತ್ತಿನ ದಿವಸ ಎಲ್ಲ ಕಾರ್ಯಕರ್ತರ ಒಂದು ಸಂಘಟನೆ ದೃಷ್ಟಿಯಿಂದ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡುವಂಥ ವ್ಯವಸ್ಥೆಯಲ್ಲಿ ನಾವು ಇವತ್ತಿನ ದಿವಸ ಇದ್ದೇವೆ. ಸನ್ಮಾನ್ಯ ನಮ್ಮ ಬಸವನ ಬಾಗೇವಾಡಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ಬರುವ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಈ ಮುಂದಿನ 20 ಮಂದಿಯಲ್ಲಿ ಸನ್ಮಾನ್ಯ ಶಿವಾನಂದ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತೇಳಿ ನಾವು ಬಸವೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಾವು ಹಕ್ಕು ಒತ್ತಾಯ ಮಾಡ್ತಾಯಿದ್ದೇವೆ. ಸನ್ಮಾನ್ಯ ಶಿವಾನಂದ ಪಾಟೀಲ್ ಅವರು ಯಾವುದೇ ರೀತಿ ಕಳಂಕರಹಿತವಾದಂಥ ಸಚಿವರಾಗಿ ಶಾಸಕರಾಗಿ ಕಳೆದ 6 ಬಾರಿ ಶಾಸಕರಾಗಿ ಬಸವನ ಬಾಗೇವಾಡಿ ಮತಕ್ಷೇತ್ರವನ್ನು ರಾಜ್ಯದಲ್ಲಿಯೇ ಅತಿ ಅಭಿವೃದ್ಧಿ ಹೊಂದಿರೋಂಥ ಮತಕ್ಷೇತ್ರವನ್ನು ಮಾಡಿದಂಥ ಕೀರ್ತಿ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಸಲ್ಲುತ್ತದೆ. ಅವರ ರಾಜಕೀಯ ಅನುಭವ, ಅವರ ಹಿರಿತನವನ್ನು ಗಮನಿಸಿ ಕೂಡಲೇ ಹೈಕಮಾಂಡ್ ಅವರನ್ನು ಮಂತ್ರಿಮಂಡಲದಲ್ಲಿ ಸೇರಿಸಿ ಅವರಿಗೆ ಜಲಸಂಪನ್ಮೂಲ ಇಲಾಖೆಯನ್ನು ಕೊಟ್ಟರೆ ನಮ್ಮ ಬಸವನ ಬಾಗೇವಾಡಿ ತಾಲೂಕು ಹಾಗೂ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಸಂಪೂರ್ಣ ನೀರಾವರಿ ಆಗುವುದರಲ್ಲಿ ಸಂಶಯ ಇಲ್ಲ. ಒಂದು ವೇಳೆ ಹೈಕಮಾಂಡ್ ನಮ್ಮ ಮನವಿಯನ್ನು ಒಪ್ಪದೇ ಇದ್ದರೆ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇದು ಎಚ್ಚರಿಕೆ ಗಂಟಾಗುತ್ತದೆ. ಆದ ಕಾರಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.